ಹಲೋ ನನ್ನ ಮುದ್ದು ಮಕ್ಕಳೇ, ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್ ಫ್ರॉम 7th स्टैंडर्ड हिंदी पार्ट 3। सुनो मेरी कहानी। दिस इज द स्टोरी अबाउट द ट्री। व्हाट डज ट्री टेल्स? लेट्स सी इन दिस लेसन। इस पाठ के द्वारा छात्र इस पाठ के द्वारा छात्र पेड़ों की उपयोगिता और महत्ता को समझ सकते हैं, साथ ही पेड़ों की रक्षा करने का विचार अपना सकते हैं। ಈ ಲೆಸನಿಂದ ಛಾತ್ರ ಅಂದರೆ ಸ್ಟೂಡೆಂಟ್ಸ್, ನೀವು ಟ್ರೀಸ್ ಬಗ್ಗೆ ಟ್ರೀದು ಉಪಯೋಗದೇನೇನು ಅಂದ್ಕೊಂಡು ತಿಳ್ಕೊಂಡು ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ತಿಳ್ಕೊತೀರ। आओ बच्चों, मेरी छाया में आकर खेलो। तुम्हें देखकर मुझे बड़ी प्रसन्नता होती है। मैं तुम्हें अपनी कहानी सुनाता हूँ। ಏನು ಹೇಳ್ತಾರೆ ಟ್ರೀ, आओ बच्चों, ಬರ್ರಿ ಮಕ್ಕಳೇ, ಮೇರಿ ಛಾಯಾ ಮೇ ಆಕರ್ ಖೇಲೋ, ನನ್ನ ಶ್ಯಾಡೋ ಹತ್ರ ಬಂದು ಕೆಳಗೆ ಆಟ ಆಡ್ರಿ। ತುಮೇ ದೇಖ್ಕರ್ ಮುझे ಬಡಿ ಪ್ರಸನ್ನತಾ ಹೋತಿ, ನಿಮಗೆಲ್ಲ ನೋಡಿ ನನಗೆ ತುಂಬ ಖುಷಿಯಾಗುತ್ತೆ, ಪ್ರಸನ್ನ ಆಗ್ತೀನಿ ನಾನು ತುಂಬ ಅಂತ। मैं तुम्हें अपनी कहानी सुनाता हूँ, ನಾನು ನನ್ನ ಕಥೆನ ನಿಮಗೆ ಹೇಳ್ತೀನಿ। सो व्हाट इज़ इन दिस लेसन, व्हाट इज़ द स्टोरी द ट्री टेल्स? देखो, मेरे 3 हिस्से होते हैं। ನನ್ನದು 3 पार्ट्स ಇದೆ, 3 पार्ट्स ಇದೆ। पहला पत्ते और टहनियाँ, दूसरा तना और तीसरा जड़े। ಏನು ಹೇಳ್ತದೆ, ಪತ್ತೆ ಮತ್ತು ಟಹನಿ ಅಂದರೆ ಬ್ರಾಂಚಸ್ ಮತ್ತು ಲೀವ್ಸ್, दूसरा तना ಅಂದರೆ ಟ್ರಂಕ್। ಇಲ್ಲೇ ನೋಡೋಣ, ಇದೊಂದು ಪಾರ್ಟ್, ನೆಕ್ಸ್ಟ್ रूट पार्ट। सो तना, पत्ते और टहनियाँ ब्रांचेस, तीसरा रूट, जड़े, रूट्सिಗೆ जड़े ಅಂತ ಹೇಳ್ತಾರೆ। तीसरा जड़े, मैं जड़ों से पानी चूस लेता हूँ, पत्तों के ज़रिए मैं हवा में सांस लेता हूँ। ಏನಂದರೆ ನಾನು ಮರ ಹೇಳುತ್ತೆ ಜಡೆ ಅಂದರೆ ರೂಟ್ಸಿಂದ ನೀರನ್ನು ಹಿಡ್ಕೊಳ್ತೀನಿ, ಪತ್ತೋಂಕೆ ಜರಿಯೆ ಅಂದರೆ ಎಲೆಗಳಿಂದ ನಾನು ಹವಾ ಮೇ ಸಾಸ್ ಲೇತಾ ಹೂँ ಅಂದರೆ ಶ್ವಾಸ ತಗೋತೀನಿ ಅಂದ್ಕೊಂಡು। मेरे कई भाई है जिनके नाम बरगद, पीपल, आम, इमली, अमरूद, कटहल, देवदारी आदि। ಇದೆಲ್ಲ ದೊಡ್ಡ ದೊಡ್ಡ ಮರಗಳು ಯಾವುದ್ಯಾವುದಿದೆ ಅದೆಲ್ಲ ಹೇಳ್ತಾರೆ। ಪೀಪಲ್ ಅಂದರೆ ಬ್ಯಾನಿಯನ್ ಟ್ರೀ, ಬರ್ಗದ್ ಬ್ಯಾನಿಯನ್ ಟ್ರೀ ಆ ಥರದ್ದು। ಆಮ್ ಮ್ಯಾಂಗೋ ಟ್ರೀ, ಇಮ್ಲಿ ಅಂದರೆ ಇದು ಏನಂತಾರೆ, ಇಮ್ಲಿ ಅಂದರೆ ಖಟ್ಟ, ಹುಣಸೆ ಮರ ಆ ಥರ ಎಲ್ಲ ಇದೆ ಅಂದ್ಕೊಂಡು ಹೇಳ್ತಾನೆ। आदमी मुझे तोड़ता है, मुझे काटता है, परंतु उसकी भलाई के लिए मैं वह सब बर्दाश्त करता हूँ। ಏನಂದರೆ ಮನುಷ್ಯ ನನ್ನನ್ನು ಕಟ್ ಮಾಡ್ತಾನೆ, ಮುರಿತಾನೆ, ಬಟ್ ಮನುಷ್ಯನಿಗೆ ಉಪಯೋಗಕ್ಕೋಸ್ಕರ ನಾನು ಅದೆಲ್ಲ ಸಹನೆ ಮಾಡ್ಕೋತೀನಿ, ಬರ್ದಾಶ್ತ್ करता हूँ, ಸಹಿಸ್ಕೊಳ್ತೀನಿ। मुझे काट कर वह अपना घर बनाता है, तरह तरह की उपकरण बनाता है। ನನ್ನನ್ನು ಕಟ್ ಮಾಡಿ ಅವನ ಮನೆ ಮಾಡ್ಕೋತಾರೆ। ಈಗ ನೋಡ್ರಿ, ವಿಂಡೋಸ್, ಆನಂತರ ಡೋರ್ಸ್ ನಾವೆಲ್ಲ ಮರದ್ದೇ ಮಾಡ್ತೀವಿ, ರೋಸು, ಟೀಕುಡ್ ಅಂತ। ಸೊ ಅದು ತುಂಬ ಬಾಳಿಕೆ ಬರುತ್ತೆ ಅಂತ। ಸೊ ಮನೆ ಕಟ್ತಾನೆ, ಆನಂತರ ಬೇರೆ ಬೇರೆ ತರಹದ ಉಪಕರಣಗಳನ್ನು ತಯಾರು ಮಾಡ್ತಾನೆ। कुछ पेड़ों की लकड़ियाँ जलाने के लिए काम आती है। मैं सभी को अपनी छाया देखकर उसकी थकावट दूर करता हूँ। ಏನಂತಾರೆ, ಕೆಲವೊಬ್ಬರು ಸುಡಕ್ಕೆ ಅಂದ್ಕೊಂಡು ಬೆಂಕಿಗೆ ಇದು ತೊಗೊಂಡು ಹೋಗ್ತಾರಲ್ಲ, ಕಟ್ಟಿಗೆಗಳನ್ನು ಅಡುಗೆ ಮಾಡೋಕ್ಕೆ, ಯಾವುದಕ್ಕಾದ್ರೂ ಏನಾದರೂ ಕೆಲಸಗಳಿಗೆ ಅಂತ ಕಟ್ಟಿಗೆ ತೊಗೊಂಡು ಹೋಗ್ತಾರೆ, ಆ ಥರ ಉಪಯೋಗ ಆಗ್ತೀನಿ। ಆನಂತರ ಎಲ್ಲರಿಗೂ ಶ್ಯಾಡೋ ಕೊಡ್ತೀನಿ, ಅದರಿಂದ ಅವರು ಬಿಸಿಲಿಂದ ಆ ಶ್ಯಾಡೋ ಕೆಳಗೆ, ಮರದ ಶ್ಯಾಡೋ ಕೆಳಗೆ ಬಂದ ಕೂಡ ಅವರಿಗೆ ಟಯರ್ಡ್ನೆಸ್ ಆಗಿದ್ದೆಲ್ಲ ಹೋಗುತ್ತೆ ಅಂತ। ಇನ್ ದ್ಯಾಟ್ ವೇ ದ ಟ್ರೀ ಈಸ್ टेलिंग। बच्चे मुझ पर पत्थर फेंकते हैं, पर मैं उन पर गुस्सा नहीं करता, उन्हें अपने फल ಖಿಲಾತಾ ಹೂँ। ಏನಂದರೆ ಮಕ್ಕಳು ನನಗೆ ಪತ್ಥರ್ ಅಂದರೆ ಕಲ್ಲು ಬಿಸಾಡ್ತಾರೆ, ಬಟ್ ನಾನು ಏನು ಗುಸ್ಸಾ ಸಿಟ್ಟು ಮಾಡ್ಕೊಳ್ಳಲ್ಲ, ನಾನು ನನ್ನ ಹತ್ರ ಇರುವಂಥ ಹಣ್ಣುಗಳನ್ನು ಕೊಡ್ತೀನಿ ಅವರಿಗೆ, ಅದನ್ನು ತಿನ್ನೋಕ್ಕಾಗುತ್ತೆ, ಅಂದರೆ ಕಲ್ಲು ಹೊಡೆದಿದ್ದು ಕೂಡ ಹಣ್ಣು ಬಿಡ್ತಲ್ಲ, ಅದನ್ನು ತಿನ್ನಿಸ್ತೀನಿ। ಕುಚ್ ನಟ್ಕಟ್ ಲಡ್ಕೆ ಮೇರೆ ತನೋಮೆ ಅಪ್ನಾ ನಾಮ್ ಖೋದ್ತೆ ಹೇ, ಕೆಲವೊಬ್ರು ಏನು ಮಾಡ್ತಾರೆ, ಮರದಲ್ಲಿ ಹೆಸರು ಬರೀತಾರೆ ನೋಡ್ರಿ, ಹೀಗೆ ಕೋರಿ ಅದನ್ನು ಮಾಡ್ತಾರೆ। उस समय मुझे पीड़ा होती है, ಆ ಟೈಮ್ ನನಗೆ, ಅದನ್ನು ಲಿವಿಂಗ್ ಥಿಂಗ್ ಅಲ್ವಾ, ಆ ಥರ
ಕೆರ್ದು ಹಿಂಗೆ ಮಾಡಿದಾಗ ತುಂಬ ನೋವಾಗುತ್ತೆ ಅಂತ ಹೇಳ್ತಾ ಇದೆ ಮರ. ಲೇಕಿನ್ ಮೇ ಕುಚ್ ನಹಿ ಬೋಲ್ತಾ ಚುಪ್ಚಾಪ್ ಸಹ ಲೇತಾ ಹೂಂ, ಬಟ್ ನಾನು ಏನು ಹೇಳಲ್ಲ, ಸುಮ್ಮನೆ ಸಹನೆ ಮಾಡ್ಕೊಂಡ್ಬಿಡ್ತೀನಿ ಅಂತಾರೆ. ಇಸ್ ತರಹ ಕ್ಯಾ ಬಚ್ಚೆ ಕ್ಯಾ ಬಡೆ ಮೇ ಸಬ್ಕಾ ಕಾಮ್ ಆತಾ ಹೂಂ, ಈ ಥರ ನಾನು ಸಣ್ಣವರಿಗೆ ದೊಡ್ಡವರಿಗಂತ ಎಲ್ಲರಿಗೂ ಉಪಯೋಗವಾಗಿದ್ದೀನಿ ಅಂತ ಈ ಮರ ಹೇಳುತ್ತೆ. ಸೊ ದ್ಯಾಟ್ ಈಸ್ ವಾಟ್ ಯು ಹ್ಯಾವ್ ಇನ್ ದಿಸ್ ಲೆಸನ್ ಸುನೋ ಮೇರಿ ಕಹಾನಿ. Hope you have understood and enjoyed this lesson. Thank you children. Dhanyavad.